ಹಲೋ, ಹಲೋ. ಕೇಳ್ತೇನಮ್ಮ? ಹಾಂ ಕೇಳಿಸ್ತೈತೆ ಗುರುಜಿ. ನಮಸ್ಕಾರಮ್ಮ. ಹಾಂ ನಮಸ್ಕಾರ ಗುರುಜಿ. ಓಕೆ ಅಮ್ಮ. ನೇತ್ರಾವತಿ ಹೌದೇನಮ್ಮ? ಹಾಂ ಗುರುಜಿ ಹೌದು ನೇತ್ರಾವತಿ. ಓಕೆ ಅಮ್ಮ. ಹೇಳಮ್ಮ ತಾಯಿ. ನಮಸ್ಕಾರಮ್ಮ, ಹೇಗಿದೆಯಮ್ಮ? ಹಾಂ ನಾವು ಚೆನ್ನಾಗಿದ್ದೀನಿ ಗುರುಜಿ, ನೀವು ಚೆನ್ನಾಗಿದ್ದೀರಾ? ಓ ಅದ್ಭುತವಾಗಿದ್ದೀವಿ ತಾಯಿ, ಚೆನ್ನಾಗಿದ್ದೀವಿ. ಹಾಂ ಗುರುಜಿ. ಹೇಳಮ್ಮ. ಈ 30-40 ವರ್ಷ ಕೆಳಗಡೆ ಗುರುಜಿ ಇವರು SC ಅವರಿಂದ ಒಂದು ಹೊಲ ತಗೊಂಡವ್ರು ಗುರುಜಿ. 30 ವರ್ಷದಿಂದ ಒಂದು SC ಅವ್ರ ಕಡೆಯಿಂದ ಜಮೀನನ್ನು ಕೊಂಡ್ಕೊಂಡಿದ್ರು. 2 ಎಕರೆ ಹೊಲ ತಗೊಂಡಿದ್ರು ಇವ್ರು, ಕೊಂಡ್ಕೊಂಡಿದ್ರು ಇವ್ರ ತಂದೆಯವ್ರು ಕೊಂಡ್ಕೊಂಡಿದ್ರು ಗುರುಜಿ. ಅದನ್ನ ಮತ್ತೆ ಅವರು ಇಲ್ಲ ನಮ್ಮ ಮೋಸದಿಂದ ಕೊಂಡ್ಕೊಂಡಾರೆ ಅಂತ ಹೇಳಿ ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ರು ಗುರುಜಿ. ಅವ್ರೇನೋ ಇಲ್ಲ ನಮ್ಮ ಮೋಸದಿಂದ ಇದು ಮಾಡ್ಕೊಂಡಾರ ಈ ಹೊಲನ ಅಂತ ಹೇಳಿ ಕೋರ್ಟಿಗೆ ಹಾಕಿದ್ರು ಗುರುಜಿ ಅವರು. ಆಮೇಲೆ ಲಾಯರ್ ವಾದ ಮಾಡಿ ಅವ್ರಿಗೆ ಕೊಟ್ಟಿದ್ದಾರೆ ಗುರುಜಿ, ಹೊಲ ವಾಪಸ್ ಕೊಟ್ಟಿದ್ದಾರೆ ಗುರುಜಿ. ಓಕೆ. ಮತ್ತೆ ವಾಪಸ್ ಕೊಟ್ಟು 1 ತಿಂಗಳಲ್ಲಿ ಬೇರೆಯವ್ರಿಗೆ ಮಾರಾಟ ಮಾಡಿದ್ದಾರೆ ಗುರುಜಿ. ಅವರು ಬಡವರೆಲ್ಲ ಬೇರೆಯವ್ರಿಗೆ ಮಾರಾಟ ಮಾಡಿದ್ದಾರೆ ಗುರುಜಿ ಅವರು. ಮತ್ತೆ ಅವರು ಮತ್ತೆ ಬೇರೆಯವರು ಮತ್ತೆ ಮಾರಾಟ ಮಾಡಿದ್ದಾರೆ ಗುರುಜಿ. ಇವ್ರ ನಮ್ಮ ಮನೆಯವ್ರ ತಂದೆಯವರೇ ತಗೊಂಡಿದ್ದಾರೆ ಮತ್ತುವ 2ನೇ ಸಾರಿ ದುಡ್ಡು ಕೊಟ್ಕೊಂಡಿದ್ದಾರೆ ಮತ್ತುವ. ಓಕೆ. ಹಾ 2 ಸಾರಿನೂ ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ರು. ಮತ್ತೇನು ಅವ್ರ ತಂದೆ ತೀರ್ಕೊಂಡು ತಂದೆ ಮತ್ತೆ ಕೇಸ್ ಹಾಕಿದ್ರು ಅವ್ರ ಮಕ್ಕಳು ಇವ್ರ ಮೇಲೆ. ಇವ್ರ ಮೇಲೆ ಕೇಸ್ ಹಾಕಿದಾಗ ಮತ್ತು DC ಕೋರ್ಟ್ AC ಕೋರ್ಟ್ ಇಂದ ದಾವಣಗೆರೆಯಲ್ಲಿ ನಮ್ಮಂತೆನ ಆಯ್ತು ಗುರುಜಿ. ಅದು ನಾನು ಏನು ಹೇಳಿದ್ದೆ ನಿಮಗೆ? ಅತಿ ಶೀಘ್ರದಲ್ಲಿ ಆಗುತ್ತೆ ಅಂತ ಹೇಳಿದ್ರಿ ಗುರುಜಿ. ಎಷ್ಟನೇ ವಾರದಲ್ಲಿ ಆಯ್ತು? 2ನೇ ವಾರದ ಗುರುಜಿ. ಅದು ನಾನ್ ಕೇಳಿದ್ದು ನಿಮ್ಗೆ ಗುರುಜಿ, ಫೋನ್ ಮಾಡಿ ಕೇಳಿದ್ದು 6ನೇ ತಾರೀಕು 7ನೇ ತಾರೀಕು ನನ್ನ ಸಮಸ್ಯೆ ಹೇಳ್ಕೊಂಡಿದ್ದೆ ಗುರುಜಿ. ಅದು 9ನೇ ತಾರೀಕಿಗೆ ಇದು ಟೇಬಲ್ ಬಂದತ್ತ, ಅದು ನಮಗೆ ಗೊತ್ತಾಗಿಲ್ಲ ಗುರುಜಿ. ನಾನು 10ನೇ ತಾರೀಕು ಪೂಜೆ ಹಿಡಿದಿದ್ದೆ ಗುರುಜಿ, ನೀವು ಹೇಳಿದ್ರ. ನಾನು ಚೆಕ್ ಮಾಡಿದಾಗ ಏನು ಹೇಳಿದ್ದೆ, ಇಲ್ಲಮ್ಮ ನಿಮ್ದು ಅತಿ ಶೀಘ್ರದಲ್ಲಿ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳಿದೆ. ಹೌದು ಗುರುಜಿ. ಆದ್ರೆ ಇವತ್ತು ಅತಿ ಶೀಘ್ರದಲ್ಲಿ ಅಂದ್ರೆ 9ನೇ ತಾರೀಕಿಗೆ ನಿಮ್ದು ಆಗಿದೆ. 6ನೇ ತಾರೀಕಿಗೆ ನನಗೆ ಫೋನ್ ಮಾಡಿದ್ದೀರಾ, ಅಮ್ಮ ನಿಮ್ದು ಏನಿಲ್ಲಮ್ಮ ತಾಯಿ, ತೊಂದರೆ ಏನೂ ಇಲ್ಲ, ಅತಿ ಶೀಘ್ರದಲ್ಲಿ ಆಗುತ್ತೆ ಅಂತ ಹೇಳಿದಾಗ ನಿಮ್ಗೆ 9ನೇ ತಾರೀಕಿಗೆ ಆಗಿದೆ. ನಿಮ್ಗೆ ಗೊತ್ತಾಗಿರೋದು 20ನೇ ತಾರೀಕಿಗೆ ಗೊತ್ತಾಗಿದೆ. ಗುರುಜಿ 20ನೇ ತಾರೀಕಿಗೂ ಪೇಪರಿಗೆ ಬಂದ್ಮೇಲೆ ಗೊತ್ತಾಗಿದೆ ವಿಜಯವಾಣಿ. ಯಾಕಂದ್ರೆ ನನ್ನ ಜಾತಕ, ನಿಮ್ದು ಏನು ಜಾತಕ ಚೆಕ್ ಮಾಡಿದ್ನಲ್ಲ ತಾಯಿ ನಾನು, ಅದರಲ್ಲೇ ಕಂಡುಬಿಡ್ತು. ಇಲ್ಲಮ್ಮ ನೀವು ಕಾಯುವಂಥದ್ದು ಏನೂ ಇಲ್ಲ, ಅತಿ ಶೀಘ್ರದಲ್ಲಿ ಆಗುತ್ತೆ ಅಂತ ಹೇಳಿದ್ದೆ. ಇವತ್ತು ಅದು ಅನುಗ್ರಹ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಅದು ನನ್ನಿಂದ ಅಂತ ಅನ್ನಕ್ಕೆ ಹೋಗ್ಬಾರ್ದು, ಅದು ರಾಯರಿಂದ ಆಗಿರೋದು. ಅರ್ಥ ಆಯ್ತಮ್ಮ? ಗುರುಜಿ ರಾಯರು ನಿಮ್ಮ ಮುಖಾಂತರ ಹೇಳಿಸಿದ್ದಾರೆ ಗುರುಜಿ. ಇಲ್ಲಮ್ಮ, ನಾನು ಇಲ್ಲಿ ಬರೀ ಇರೋದು 86 ವರ್ಷ ಈ ಭೂಮಿ ಮೇಲೆ ಇರ್ತೀನಿ ನಾನು. ಅದರ ಮೇಲೆ ಒಂದು ಸೆಕೆಂಡ್ ಇರುವುದಿಲ್ಲ ನಾನು. ಆದ್ರೆ ಇಲ್ಲೆಲ್ಲ ನಿಮಗೆ ಅನುಗ್ರಹ ಮಾಡ್ತಾ ಇರೋದು 700 ವರ್ಷ ಬೃಂದಾವನದಲ್ಲಿ ಕುಳಿತುಕೊಂಡು ಪ್ರತಿಯೊಬ್ಬರಿಗೂ ಅನುಗ್ರಹ ಮಾಡ್ತಾ ಇದ್ದಾರಂದ್ರೆ ಅದು ರಾಘವೇಂದ್ರ ಸ್ವಾಮಿಯವರ ಪವಾಡಗಳು. ಬೃಂದಾವನದಲ್ಲಿ ಕುಳಿತುಕೊಂಡು ಪ್ರತಿಯೊಬ್ಬ ಮಕ್ಕಳು ನನ್ನ ಮಕ್ಕಳು ಅಂತ ಹೇಳಿ ಅಂದುಕೊಂಡು ಇವತ್ತು ಅನುಗ್ರಹ ಮಾಡ್ತಾ ಇದ್ದಾರೆ ರಾಯರು. ಏನ್ ಅನ್ಸುತ್ತಮ್ಮ ರಾಯರ ಬಗ್ಗೆ ನಿಮ್ಗೆ? ಒಳ್ಳೆ ಅಭಿಪ್ರಾಯ ಇದೆ ಗುರುಜಿ. ರಾಯರಿದ್ದಾರೆ ಗುರುಜಿ. ನಂಬಿಕೆ ಇದೆ ಗುರುಜಿ ರಾಯರ ಮೇಲೆ, ತುಂಬಾ ನಂಬಿಕೆ ಇದೆ ಗುರುಜಿ. ನಂಬಿಕೆ ಬಂತ ಅವತ್ತು? ಅಲ್ಲ, ನಾನು ಹೇಳಿದಾಗ ಇಲ್ಲ ಅತಿ ಶೀಘ್ರದಲ್ಲಿ ಆಗುತ್ತಾ ಅಂತ ಹೇಳಿದಾಗ ನಿಮ್ಗೆ ಏನ್ ಅನ್ಸಿತ್ತು ಮೈಂಡ್ ಅಲ್ಲಿ? ಇಲ್ಲ ಗುರುಜಿ, ಅದು ಆಗಲ್ಲ ಅನ್ಸಿತ್ತು. ಯಾಕಂದ್ರೆ ಹೈಕೋರ್ಟ್ ಅಲ್ಲಿ ಇದೆ. ಇದು 30-40 ವರ್ಷ ಇದು ಬಹಳ ಇದಿತ್ತಲ್ಲ ಗುರುಜಿ, ಬಹಳ ಇಶ್ಯೂ ಇತ್ತಲ್ಲ. ಅಂದ್ರೆ 30-40 ವರ್ಷ ಆಗಿತ್ತ ಇದು ನಿಮ್ದು ಕೇಸು? ಗುರುಜಿ ಇದೆಲ್ಲ ಕೇಸು 84 ಹಾಕಿದ್ರಂತೆ ಗುರುಜಿ ಕೇಸ್ ಅವರಲ್ಲಯ್ಯ. ಅದು ನಮ್ಮಂತೆನ ಆಗಿದೆ ಗುರುಜಿ. ಮತ್ತು ಅವ್ರು ಆಗ್ತಾನೆ ಇದಾರೆ. ಕೊನೆಗೆ ಹೈಕೋರ್ಟಿಗೆ ಹಾಕಿದ್ರು ಗುರುಜಿ. ಹೈಕೋರ್ಟ್ ಇದ್ದಾನೆ ಇದು ಬಂದಿರೋದು ಪೇಪರ್. ಹೈಕೋರ್ಟ್ ಇಂದ ಬಂದಿದೆ. ಓಕೆನಾ? ಇವಾಗ ಏನು ನಿಶ್ಚಿಂತೆಯಿಂದ ಇರ್ರಿ, ಏನು ತಲೆ ಕೆಡಿಸ್ಕೋಬೇಡಿ. ಯಾಕಂದ್ರೆ ಗುರು ರಾಘವೇಂದ್ರ ಸ್ವಾಮಿಯವರು ನಿಮ್ ಹಿಂದ್ಗಡೆ ಇದಾರೆ ತಾಯಿ. ಅರ್ಥ ಆಯ್ತಮ್ಮ? ಇವತ್ತು 30-40 ವರ್ಷದ ಹಿಂದ್ಗಡೆ ಆಗ್ಲಾರ್ದಂತ ಒಂದು ಕೇಸನ್ನು ಇವತ್ತು ನೀವು ಗೆದ್ದು ಬಂದಿದ್ದೀರಾ ಅಂದ್ರೆ ನೀವು ನಿಜವಾಗ್ಲೂ ಪುಣ್ಯವಂತರು. ನಿಮ್ಮ ಪಾಪ ಕರ್ಮಗಳು ಕಳೆದು ಹೋಯ್ತು. ಅರ್ಥ ಆಯ್ತಮ್ಮ? ಇವತ್ತು ಪೇಪರ್ ಹಾಕ್ಸಿದ್ರೆ ತಾನೆ ಎಲ್ಲ ಖುಷಿಯಾಗಿದ್ದೀರ ತಾನೆ? ಹಾ ಗುರುಜಿ, ಖುಷಿಯಾಗಿದೆ. ನಾವು ಹಾಕ್ಸಿಲ್ಲ ಗುರುಜಿ, ಹೈಕೋರ್ಟ್ ಅವರೇ ಹಾಕ್ಸಿದ್ದಾರೆ. ಅಲ್ಲ, ಅದೇ ಹೇಳ್ತಾ ಇರೋದು, ಅವರೇ ಹಾಕ್ಸಿದ್ದಾರೆ. ಇನ್ನು ಖುಷಿಯಾಗಿದೆ ತಾನೆ ಅಂತ ಕೇಳ್ತಾ ಇರೋದು. ಖುಷಿಯಾಗಿದೆ ಗುರುಜಿ. ಹಂಗೆ ಪ್ರೀತಿ ಒಂದು ನೋಡಿ. ಇವಾಗ ನಾನು ಹೇಳ್ಕೊಟ್ಟಿದ್ದು 9 ವಾರದ ರಥ ಹೇಳ್ಕೊಟ್ಟಿದ್ದೀನಿ. ನೀವು ನಮ್ಗೆ ಅನುಗ್ರಹ ಆಯ್ತು ಅಂತ ಹೇಳಿ ನಿಲ್ಲಿಸಬಾರ್ದು. 9 ವಾರ ಮುಗಿಸ್ಬೇಕು ಅದನ್ನ. ಆಯ್ತು ಗುರುಜಿ, ಕಂಟಿನ್ಯೂ ಮಾಡ್ತೀನಿ ಗುರುಜಿ. ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಅನುಗ್ರಹ ಆಗಿದೆ ಅಂತ ಬಿಡಬಾರ್ದು, ಆಯ್ತಾ? ನಿಮ್ಮ ಉಸಿರಿವರೆಗೂ ರಾಯರ ಹೆಸರು ಮರಿಬಾರ್ದು. ಇಲ್ಲ ಗುರುಜಿ, ಉಸಿರಿರೋವರೆಗೂ ಮಾಡ್ತೀನಿ ಗುರುಜಿ. ಆಯ್ತಮ್ಮ, ಅಷ್ಟು ಮಾಡಿ ಒಳ್ಳೇದಾಗುತ್ತೆ. ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಮಾಡ್ತಾರೆ ರಾಯರು. ಗುರುಜಿ. ಆದ್ರೆ ನಂಬಿಕೆ, ತಾಳ್ಮೆ ಇವೆರಡೂ ನಿಮ್ಮಲ್ಲಿ ಇರಬೇಕು ಅಷ್ಟೇ.
ಹೌದು ಗುರುಜಿ, ಹೌದೌದು. ಓಕೆನಮ್ಮ, ನನಗೆ ತುಂಬ ಖುಷಿ ಆಯಿತು. ನಾನು ಕೇದಾರ್ನಾಥಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದೀನಿ. ಆದರೂ ಫೋನ್ ಮತ್ತೆ ಇವತ್ತು ಮಾಡಿದ್ದೀರಾ ನನಗೆ? ಇಲ್ಲ ಸಿಗ್ಲಿಲ್ಲ ಗುರುಜಿ, ಭಾಳ ಸ್ವಿಚ್ ಆಫ್ ಅಂತ ಬರ್ತಿತ್ತು ಗುರುಜಿ, ಭಾಳ ಬಿಜಿ ಅಂತ ಬರ್ತಿತ್ತು. ಅವತ್ತು 20ನೇ ತಾರೀಕಿಂದ ಪೇಪರ್ ನೋಡಿದ ತಕ್ಷಣದಿಂದ ಟ್ರೈ ಮಾಡ್ತಿದ್ದೆ ಗುರುಜಿ. ಅವಾಗಿಂದ ಫೋನ್ ಮಾಡ್ತಾ ಇದ್ದೀರಿ ನಮ್ಮ? ಗುರುಜಿ ಇವತ್ತಿಗೆ 6 ದಿನ ಟ್ರೈ ಮಾಡಕತ್ತಿ. ಸಂಜೆ 6:28ಕ್ಕೆ ಸಿಕ್ತು ಗುರುಜಿ ನಿಮ್ದು. ಇರ್ಲಿ ಇರ್ಲಿ ಇರ್ಲಿ. ಇದೇ ರೀತಿಯಾಗಿ ಇನ್ನು ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ಚಿಂತೆ ಮಾಡಬೇಡಮ್ಮ. ರಾಯರು ನಿಮಗೆ ಇನ್ನೂ ಶಕ್ತಿಯನ್ನು ಕೊಟ್ಟು ನಿಮ್ಮನ್ನ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತೇಳಿ ಅವರ ಪಾದವನ್ನು ಹಿಡಿದು ಇವತ್ತು ಶಿವದೇವರ ಹತ್ರ ಹೋಗ್ತಾ ಇದ್ದೀನಿ. ಆದಷ್ಟು ಬೇಗ ನಿಮ್ಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಅನುಗ್ರಹ ಆಗುತ್ತೆ. ಚಿಂತೆ ಮಾಡಬೇಡಿ. ಓಕೆನಮ್ಮ? ಆಯ್ತು ಗುರುಜಿ. ಓಕೆ ಅಮ್ಮ. ಮತ್ತೆ ಬಿಡುವಿದ್ದಾಗ ನಾನು ಕರೆ ಮಾಡ್ತೀನಿ. ಒಳ್ಳೇದಾಗ್ಲಿ ತಾಯಿ. ಅಮ್ಮ ಓಕೆ ಅಮ್ಮ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮ ತಾಂ ಕಾಮಧೇನುಗೆ. ರಾಯರಿದ್ದಾರೆ 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 ನನ್ನ ತಾಯಿ. ನಿಮ್ಮ ಯಜಮಾನ್ರಲ್ಲಿದ್ದಾರಮ್ಮ? ಇದಾರೆ ಗುರುಜಿ. ಹೇಳಿದ್ರಮ್ಮ. ಓಕೆ ನಮಸ್ಕಾರ. ಹೇಳಿ ಸ್ವಾಮಿ, ಹೇಳಿ. ನಮ್ದು ಒಂದು ಜಮೀನು ಹೆಜ್ಜೆಗೆ ಬಿದ್ದು ಭಾಳ ದಿನ ಆಗಿತ್ತು ಗುರುಜಿ. ಜಮೀನ್ ಪ್ರಾಬ್ಲಮ್ ಆಗಿತ್ತಾ? ಪ್ರಾಬ್ಲಮ್ ಆಗಿತ್ತು ಗುರುಜಿ. ಅಂದ್ರೆ ಅನುಗ್ರಹ ಆಗಿದೆನಾ ಇವಾಗ ನಿಮ್ಗೆ? ಈಗ ಅನುಗ್ರಹ ಆಗಿದೆ. ನೀವು ಪೂಜೆ ಹೇಳಿ ಅಂದ್ರೆ ನಾನು ನಿಮಗೆ 9 ವಾರ ವ್ರತವನ್ನು ಹೇಳ್ಕೊಟ್ಟಿದ್ದೀನಿ. ಹಾಗಾದ್ರೆ 9 ರಥ ಹೇಳಿ ಕೊಟ್ಟಿದ್ರಿ ಗುರುಜಿ. ಓಕೆ. 2ನೇ ವಾರ ರಥದಾಗ ಆದ ತಕ್ಷಣ ಆಗಿದೆ ಗುರುಜಿ. ಯಾರು ಹೇಳಿ ನೀವು? ಹೆಂಗೆ? ನನಗೆ ಏನು ರಥ ಹೇಳಿದ್ದು ಗೊತ್ತಾಗ್ತಿಲ್ಲ. ಯಾರು ನೀವು? ನಾವು ಅದೇ ಶಿವಕುಮಾರ್ ಅಂತಂದು ನೇತ್ರಾವತಿ ಮಾಡಿದ್ರು ನಮ್ಮ ಮನೆಯವರು ಫೋನ್ ನಿಮಗೆ. ನಿಮ್ಮ ಮನೆಯವರು ಮಾಡಿದ್ರ? ನೇತ್ರವ್ರು ಮಾಡಿದ್ರಾ? ನೇತ್ರವ್ರು ಮಾಡಿದ್ರು ಗುರುಜಿ. ಅವರು ಯಾವ್ರು ಅಂತ ಹೇಳಿದ್ರು? ಕೆಂಚಮ್ಮನಹಳ್ಳಿ, ದಾವಣಗೆರೆ ತಾಲೂಕು. ಓಕೆ ಹೇಳಿ ಹೇಳಿ. ತಾಲೂಕು. ಓಕೆ ಓಕೆ ಹೇಳಿ ಹೇಳಿ. ನಿಮಗೆ ಫೋನ್ ಸಿಕ್ಕು ನಿಮ್ಮ ಹತ್ರ ಮಾತಾಡಿ ಆಮೇಲೆ ರಥ ಹೇಳಿದ್ರಿ ಗುರುಜಿ. ನೀವು 9 ವಾರ ಮಾಡಕ್ಕಂತಂದು ದೀಪ ಹಚ್ಚಿ ಅದನ್ನ 2ನೇ ವಾರದಾಗೆ ಇದಾಯ್ತು. ನೀವು ಅತಿ ಶೀಘ್ರದಲ್ಲೇ ನಿಮಗೆ ಎಲ್ಲ ಕೈ ಸೇರ್ತಂತ ಹೇಳಿದ್ರಿ ಗುರುಜಿ. ಅಂದ್ರೆ ನಾನು ನಿಮ್ಗೆ ಅತಿ ಶೀಘ್ರದಲ್ಲೇ ನಿಮ್ದೆಲ್ಲ ಜಾತಕ ಚೆಕ್ ಮಾಡುವಂತ ಸಂದರ್ಭದಲ್ಲಿ ನಿಮ್ಗೆ ಅತಿ ಶೀಘ್ರದಲ್ಲೇ ಅನುಗ್ರಹ ಆಗುತ್ತೆ ಅಂತ ಹೇಳಿದ್ದೆ. ಆದ್ರೆ ಇವತ್ತು 2ನೇ ವಾರದಲ್ಲಿ ಅನುಗ್ರಹ ಆಗಿದೆ. ಹೆಂಗ್ ಅನುಗ್ರಹ ಆಯ್ತು ಸ್ವಲ್ಪ ವಿವರಣೆ ಕೊಡಿ. ಅದು ಅವರೇ ವಾದ ಮಾಡಿ ನಮ್ದು ಥರ್ಡ್ ಪಾರ್ಟಿ ಅಂತ ಹೇಳಿ ಇದು ಮಾಡಿ ಅವರು ಭಾಳ ವಾದ ಮಾಡಿದ್ದಾರೆ ಗುರುಜಿ. ಅವರು SC ಜಮೀನ್ ಅದು. ಹಂಗಾಗಿ ಇದು ಇಲ್ಲ ಅಂತಂದು ಭಾಳ ವಾದ ಮಾಡ್ಕೊಂತ ಹೋದ್ರು. ಅದು ನಾವು ಮಿರಕಲ್ ಆದಂಗೆ ಆಗಿಬಿಡುತ್ತೆ ಗುರುಜಿ. ಅದು ಅವರು ಜಡ್ಜ್ಮೆಂಟ್ ನೀವು ಥರ್ಡ್ ಪಾರ್ಟಿ, ಇವ್ರದ್ದೇನು ತಪ್ಪಿಲ್ಲ, ಅವ್ರದ್ದೇ ತಪ್ಪು, ಅದು 2ನೇ ಸತಿ ಮಾರಾಟ ಮಾಡಿರೋದು. ಹಂಗಾಗಿ ವಾದ ಮಾಡಿ ನಮ್ಮಂತೆ ಮಾಡಿದ್ದಾರೆ ಗುರುಜಿ. ನಿಮ್ಮಂತೆ ಮಾಡಿದ್ದಾರೆ? ಮಾಡಿದ್ದಾರೆ. ಮಾಡಿ ಅನೌನ್ಸ್ಮೆಂಟ್ ಅವರೇ ಮಾಡಿದ್ದಾರೆ. ಪೇಪರ್ ಸ್ಟೇಟ್ಮೆಂಟ್ ಅವರೇ ಮಾಡಿಬಿಡ್ತಾರೆ. ಪೇಪರ್ ಹಾಕಿದಾರಾ? ಪೇಪರ್ಲಿ ವಿಜಯವಾಣಿಗೂ ಹಾಕ್ಸಿದ್ದಾರೆ 20ನೇ ತಾರೀಕು. ಅಂದ್ರೆ ಅದು ಎಷ್ಟನೇ ಡೇಟ್ಗೆ ಆಗಿದೆ ಅದು ನಿಮ್ಮ ಕೆಲಸ? ಕೆಲಸ ಆಗಿರೋದು ನಮ್ದು ಈಗ ಮೊನ್ನೆ 9ನೇ ತಾರೀಕು ಟೇಬಲ್ಲೇ ಬಂದುತ್ತಂತೆ ಅದು. ಓಹೋ, ಅಂದ್ರೆ ಇವಾಗ 9ನೇ ತಾರೀಕಿಗೆ ಬಂದಿದೆ ಅಂದ್ರೆ ನಾನು ಹೇಳ್ಕೊಟ್ಟಂತ ವ್ರತನೂ 9 ವಾರ ಆಗಿತ್ತು. ನಿಮ್ಗೆ ತಿಳಿಸ್ಕೊಟ್ಟಿದ್ದು 9 ವಾರದ ವ್ರತವನ್ನು ತಿಳಿಸ್ಕೊಟ್ಟಿದ್ದೆ. ನಿಮ್ಮ ಕೆಲಸ ಆಗಿದ್ದು 9ನೇ ಇದರಲ್ಲಿ ತಾರೀಕಿನಿಂದಲೇ ಆಗಿರೋದು. ಅಂದ್ರೆ ಅದ್ಭುತವಾಗಿ ಪವಾಡ ಮಾಡಿದಾರಲ್ವ ರಾಯರು? ರಾಯರು ಮಾಡಿದ್ದಾರೆ. ರಾಯರಿದ್ದಾರೆ. ಒಳ್ಳೇದು ಒಳ್ಳೇದು. ನೋಡಿದ್ರಾ ರಾಯರ್ ಪವಾಡ ಎಷ್ಟು ಅದ್ಭುತವಾಗಿರುತ್ತೆ ಅಂತ? ನಾವು ಹೋಗಿದ್ವಿ ಗುರುಜಿ. ಹೋಗಿ ಮಂತ್ರಾಲಯಕ್ಕೆ ಹೋಗಿ ಎಲ್ಲ ಇದು ಮಾಡಿ ಒಂದಿನ ಆಲ್ಟ್ ಆಗಿ ಎಲ್ಲ ನೋಡ್ಕೊಂಡ್ ಬಂದಿದ್ವಿ. ಅಲ್ಲಿಂದ ಬಂದು ಬೆಳಿಕೊಂಡು ಬಂದಿದ್ವಿ. ಹಂಗಾಗಿ ಇದು ಇನ್ನು ಸ್ವಲ್ಪ ದಿನದ ನೀರು ಸಿಕ್ಕ್ರಿ, ಅಲ್ಲಿ ಹೋಗಿ ಬಂದಿದ್ವಿ. ಯಾರು? ನಾವು ಸಿಕ್ಕಲ್ಲ. ನೀವು ಅದೇ ಫೋನಲ್ಲಿ ಸಿಕ್ಕದ್ದು. ಆಮೇಲೆ ನಮ್ಮ ಮನೆಯವ್ರದ್ದು ಹಿಂಗೆ ಪೂಜೆ ಹಿಡಿಯಮ್ಮ ಅಂತಂದು ಹೇಳಿಕೆ ಪೂಜೆ ನೀವು ಹೇಳ್ಕೊಟ್ಟಿದ್ರಿ. ನೀವು ಹೇಳ್ಕೊಟ್ಟಾದ್ಮೇಲೆ ಈ ಥರ